ಲೋಕಸಭಾ ಕ್ಷೇತ್ರದ ಚಿತ್ರಣ ದಿನದಿನಕ್ಕೂ ಯಾವ ರೀತಿಯಾಗಿ ಬದಲಾಗ್ತಾ ಇದೆ ಅದರ ಬಗ್ಗೆ ಫೋಕಸ್ ಮಾಡೋಣ. ಮಂಡ್ಯದಲ್ಲಿ ಎಸ್ಪೆಷಲಿ ಈ ಮೈತ್ರಿ ಪಾಳೆಯದ ಒಳಗಡೆ ಯಾವಾಗ ಮಂಡ್ಯ ಜೆಡಿಎಸ್ಗೆ ಅನ್ನೋದು ಫಿಕ್ಸ್ ಆಯಿತು ಆಗ್ಲಿಂದಲೂ ಕೂಡ ಹಾಲಿ ಸಂಸದೆ ಸುಮಲತಾ ಅವರು ಒಂದು ಹಂತಕ್ಕೆ ಬೇಸರಗೊಂಡಿದ್ದಾರೆ. ಮುನಿಸು ಅಂತ ಹೇಳಿ ಪ್ರದರ್ಶನ ಮಾಡದೆ ಹೋದರೂ ಕೂಡ ಬೇಸರ ಆಗಿದೆ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ. ಹೀಗೆ ಮಂಡ್ಯ ಬಿಜೆಪಿಯಲ್ಲಿ ಎದ್ದಿರುವ ಈ ಒಂದು ಅಸಮಾಧಾನದ ಅಲೆ ಇದನ್ನ ಉಪಶಮನ ಮಾಡಬೇಕು ಅಂತಲೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ನಡೆಸಲಾಗಿತ್ತು. ಆದರೆ ಸಭೆಗೆ ಬರಬೇಕಾಗಿದ್ದ ಮುಖ್ಯ ವ್ಯಕ್ತಿಯೇ ಗೈರಾದ ಸುಮಲತಾ ಅವರಿಗಾಗಿರುವ ಅಸಮಾಧಾನ ಶಮನ, ಒಗ್ಗಟ್ಟಿನ ಹೋರಾಟಕ್ಕೆ ಚಿತ್ರಣ, ಈ ಕಾರಣಕ್ಕೋಸ್ಕರ ಸಭೆಯನ್ನ ಕರೆಯಲಾಗಿತ್ತು. ಆದರೆ ಈ ಸಭೆಗೆ ಸುಮಲತಾ ಅವರೇ ಬರಲಿಲ್ಲ. ಇದರೊಂದಿಗೆ ಒಡಕಿಗೆ ಮದ್ದರಿಯೋಕೆ ಮುಂದಾಗಿದ್ದ ಬಿಜೆಪಿ ನಾಯಕರಿಗೆ ಮತ್ತೆ ಶಾಕ್ ಎದುರಾಗಿದೆ. ಇನ್ನು ಇಂಡ್ವಾಳು ಸಚ್ಚಿದಾನಂದ, ಅಶೋಕ್ ಜೈರಾಮ್, ಹಾಗೆ ಸ್ವಾಮಿ, ಮುನಿರಾಜು, ಇಂದ್ರೇಶ್ ಕುಮಾರ್, ಈಗ ಸ್ಥಳೀಯ ಮಟ್ಟದ ಅನೇಕ ನಾಯಕರು ಸಭೆಗೆ ಬಂದಿದ್ರು. ಇನ್ನೇನು ಇದರ ಜೊತೆಯಲ್ಲೇ ಸುಮಲತಾ ಅವರ ಒಂದು ಅಸಮಾಧಾನ ಶಮನ ಆಗೋಗ್ಬಿಡುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಅಂತೂ ಹುಸಿಯಾಗಿದೆ. ನಾರಾಯಣಗೌಡರು ಕೂಡ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇತ್ತು. ಆದರೆ ಅವರು ಬಂದಾದ ನಂತರದಲ್ಲಿ ನಾನು ಕಾಂಗ್ರೆಸ್ಗೆ ಹೋಗೋದಿಲ್ಲ, ಅಸಮಾಧಾನ ಇತ್ಯಾದಿ ಏನು ಚರ್ಚೆ ಆಗ್ತಿದೆ, ಅದು ಸತ್ಯಕ್ಕೆ ದೂರವಾದದ್ದು ಇತ್ಯಾದಿ ಮಾತುಗಳನ್ನು ಆಡಿದ್ದಾರೆ. ಇನ್ನು ಮಂಡ್ಯದ ಕಳೆದ ಬಾರಿ ಚುನಾವಣೆಯ ರಿಸಲ್ಟ್ ಯಾವ ರೀತಿ ಇತ್ತು ಅನ್ನೋದನ್ನ ಗಮನಿಸ್ಬಿಡೋಣ. ಇಲ್ಲೂ ಕೂಡ ಅಭ್ಯರ್ಥಿಗಳ ಬದಲಾವಣೆ ಆಗಿರೋದು. ಇಲ್ಲಿ ಕುಮಾರಸ್ವಾಮಿ ಅವರು ಬಹುತೇಕ ಫಿಕ್ಸ್, ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ, ಮಂಗಳವಾರ ಅನ್ನೋ ಕಾರಣಕ್ಕೆ ಇವತ್ತು ಅನೌನ್ಸ್ ಮಾಡೋದಿಲ್ಲ ಅನ್ನೋ ಸುದ್ದಿ JDS ಪಾಳ್ಯದಿಂದ ಬರ್ತಾ ಇದೆ. ಮಂಡ್ಯದಲ್ಲಿ 2019ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಸುಮಲತಾ ಅಂಬರೀಶ್ ಅವರು. ಇವರಿಗೆ ಪ್ರತಿಸ್ಪರ್ಧಿಯಾಗಿ ನಿಂತದ್ದು ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ. 2019ರಲ್ಲಿ ಸುಮಲತಾ ಅವರು ಸರಿಸುಮಾರು 51% ಓಟನ್ನು ಪಡೆದುಕೊಂಡಿದ್ರು. 7,03,660 ಮತಗಳು ಸುಮಲತಾ ಅವರ ಪರವಾಗಿ ಸಂದಾಯವಾಗಿದ್ವು. ಅವರ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿದಿದ್ದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ 41.88% ಓಟ್, ಅಲ್ಲಿಗೆ 5,77,784 ಓಟ್ಗಳನ್ನು ಪಡೆದುಕೊಂಡಿದ್ರು. ಸುಮಲತಾ ಅವರು ಗೆದ್ದಿದ್ರು. ಸ್ವಾಭಿಮಾನದ ಅಲೆ, ಅನುಕಂಪದ ಅಲೆ ಇದೆಲ್ಲವೂ ಕೂಡ, ಹಾಗೆ ಜೋಡೆತ್ತಿನ ಪ್ರಚಾರ, ಒಂದರ್ಥದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಕೂಡ ಸಪೋರ್ಟ್ ಮಾಡ್ತು ಅನ್ನೋ ಚಿತ್ರಣ, ಇದೆಲ್ಲವೂ ಕೂಡ ಸುಮಲತಾ ಅವರಿಗೆ ವರದಾನವಾಗಿತ್ತು. ಆದರೆ ಈ ಬಾರಿ ಮಂಡ್ಯದಿಂದ ಸುಮಲತಾ ಅವರು ಕಣಕ್ಕಿಳಿತಾ ಇಲ್ಲ. ಕುಮಾರಸ್ವಾಮಿ ಅವರು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಇತ್ತ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರುಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಸ್ಟಾರ್ ಚಂದ್ರು ಅವರ ಪರವಾಗಿ ಟಿಕೆಟ್ ಅಧಿಕೃತವಾಗಿ ಅನೌನ್ಸ್ ಆಗೋಕೆ ಮುಂಚೆನೇ ಅಸಮಾಧಾನಗಳು ಸ್ಥಳೀಯ ಮಟ್ಟದಲ್ಲಿ ಎದ್ದದನ್ನು ನಾವು ಗಮನಿಸಿದ್ವಿ. ಕೋಟಿ ರೂಪಾಯಿ ಕೊಟ್ಟು ಟಿಕೆಟ್ ಅನ್ನ ಪಡೆದುಕೊಳ್ತಿದ್ದಾರೆ ಅಂತ ಹೇಳಿ ಅವರದೇ ಪಕ್ಷದ ಸ್ಥಳೀಯ ನಾಯಕ ರವೀಂದ್ರ ಅವರು ಕಿಡಿಕಾರಿದ್ರು. ಆ ವಾಯ್ಸ್ ಅನ್ನ ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಯಾರು ಕೂಡ ಸದ್ಯಕ್ಕೆ ಬಂಡಾಯದ ಮಾತುಗಳನ್ನ ಕಾಂಗ್ರೆಸ್ ವಲಯದಲ್ಲಿ ಆಡ್ತಾ ಇಲ್ಲ ಸ್ಟಾರ್ ಚಂದ್ರು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಈ ಬಾರಿ ಮಂಡ್ಯದಲ್ಲಿ ಸ್ಟಾರ್